ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸ್ನೇಹಿತರೆ, ಇವತ್ತು ತುಂಬಾ ದಿನದ ನಂತರ ಒಂದು ಹೇರ್ ಪ್ಯಾಕ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೇನೆ. ನನಗೆ ಹಾಗೂ ಮಗಳಿಗೆ ಮೇಯ್ನ್ ನಾನು ಮಗಳ ಕೂದಲಿಗೆ ಹಾಕಬೇಕು ಅಂತ ಹೇಳಿ ಮಾಡ್ತಾ ಇದ್ದೇನೆ. ಸೊ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ನನಗೂ ಆಗುತ್ತೆ ಅಂತ ಹೇಳಿಬಿಟ್ಟು. ಇದಕ್ಕೆ ಮೊದಲಿಗೆ ನಾನಿಲ್ಲಿ ದಾಸವಾಳದ ಹೂಗಳನ್ನ ತಗೊಂಡಿದ್ದೇನೆ. ಹಾಗೆ ಅಲೋವೆರಾ, ಇದು ಫ್ರೆಶ್ ಅಲೋವೆರಾ, ನೀವು ಬೇಕಿದ್ರೆ ಜೆಲ್ ಬೇಕಿದ್ರೆ ಯೂಸ್ ಮಾಡ್ಬೋದು. ನಾನು ಅಲೋವೆರಾದ ಎಲೆಗಳನ್ನ ಕೂಡ ಒಂದು ಕಡೆ ಸೈಡ್ ಕಟ್ ಮಾಡಿ ನಂತರ ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹಾಗೆ ದಾಸವಾಳದ ಎಲೆಗಳೇನಿವೆ ನೋಡಿ, ಅದನ್ನು ಕೂಡ ನಾನಿಲ್ಲಿ ಹಾಕೊತಿದ್ದೇನೆ. ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಅದನ್ನು ಕೂಡ ಹಾಕೋತಿದ್ದೇನೆ. ಜೊತೆಗೆ ಕರ್ಬೇವನ್ನ ಕೂಡ ತೊಳೆದ್ಬಿಟ್ಟು ಹಾಕೊತಿದ್ದೇನೆ, ಯಾಕಂದ್ರೆ ಅದರಲ್ಲಿ ಹುಳ ಏನಾದ್ರು ಇದ್ರೆ ನೋಡ್ಕೊಬೇಕಾಗ್ತದೆ. ಹಾಗೆ ಕೊನೆಯಲ್ಲಿ ಮೆಂತೆನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡ್ಬೇಕು. ನೋಡಿ, ಈ ತರ ನೀರಲ್ಲಿ ನೆನೆಸಿಟ್ಟ ನಂತರ ಆ ನೀರನ್ನ ನಾನು ಒಂದು ಬೌಲ್ಗೆ ಸೋಸ್ಕೊಳ್ತಾ ಇದ್ದೇನೆ. ಸೋಸ್ಕೊಂಡು ಇದನ್ನು ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಮತ್ತೆ ನಮಗೆ ನೀರು ಬೇಕಿದ್ರೆ ಅದೇ ಮೆಂತೆ ನೀರೇನಿದೆ ನೋಡಿ, ಅದನ್ನೇ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು. ಇದೊಂದು ಒಳ್ಳೆ ಗ್ರೈಂಡ್ ಆದ ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಬೇಕು. ಅದನ್ನು ಹಾಕಿ ಮತ್ತೆ ಒಂದು ರೌಂಡು ಗ್ರೈಂಡ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಗ್ರೈಂಡ್ ಆದ ನಂತರ ನೋಡಿ, ಈ ಥರ ಪೇಸ್ಟ್ ಆಗ್ತದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಾನಿವಾಗ ಹಚ್ಚಬೇಕು ಕೂದಲಿಗೆ. ನಾನು ಇಬ್ಬರಿಗಾಗುವಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೇನೆ ನೋಡಿ. ಒಂದು ಬೌಲು ಇದಿಷ್ಟು ನನ್ನ ಮಗಳ ಕೂದಲಿಗೆ ಬೇಕಾಗ್ತದೆ. ಸೊ ಉಳಿದಿದ್ದ ನಂತರ ನೆಕ್ಸ್ಟ್ ನಾನು ಹಚ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ. ಇದನ್ನು ಹಚ್ಕೊಳ್ಳೋದು ಸ್ವಲ್ಪ ಈಸಿ, ಪರವಾಗಿಲ್ಲ. ಬಟ್ ತೊಳೆಯೋದು ಮಾತ್ರ ತುಂಬಾ ಕಷ್ಟ ಇರ್ತದೆ. ನನಗೂ ಹಾಗೆ ಆಯಿತು. ಮಗಳಿಗೆ ಹೇಗೋ ನಾನೇ ಕೂದಲು ತೊಳೆಯೋದರಿಂದ ಹೇಗೋ ತೊಳೆದೆ. ಬಟ್ ನಾನು ಹಾಕೊಂಡ ನಂತರ ನನಗೆ ಹೇರ್ ವಾಶ್ ಮಾಡಬೇಕಿದ್ರೆ ಸ್ವಲ್ಪ ಕಷ್ಟನೇ ಆಯಿತು. ತುಂಬ ಅದರಲ್ಲಿ ಏನು ಹೇಳ್ತೇವೆ, ಮೆಂತೆದ್ದು ನಾರೆಲ್ಲ ಇರ್ತದಲ್ಲ, ಅದು ತುಂಬ ಹೊತ್ತು ಹಿಡಿತದೆ ಹೋಗೋಕ್ಕೆ. ಇಲ್ಲಾಂದರೆ ಕೂದಲು ಒಣಗಿ ಆದ ನಂತರ ಕೂದಲು ಬಾಚ್ಕೊಬೇಕು, ಆವಾಗ ಚೆನ್ನಾಗಿ ಹೋಗ್ತದೆ. ಸೊ ಇದನ್ನು ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ನಾವು ಸ್ಕಾಲ್ಪಿಗೆ ಅಪ್ಲೈ ಮಾಡ್ಕೊಬೇಕು. ಅದ ನಂತರ ಕೂದಲಿಗೆ ಕೂಡ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಚೆನ್ನಾಗಿ ಸ್ನಾನ ಮಾಡ್ಕೊಬೇಕು. ಸ್ನೇಹಿತರೆ, ಸ್ಕೂಲ್ ಇದ್ದಾವಾಗೆಲ್ಲ ಇದನ್ನು ಮಾಡೋದು ತುಂಬ ಕಷ್ಟ ಆಗ್ತದೆ, ಯಾಕಂದರೆ ಒಂದೇ ರಜೆ ಇರುವಾಗೆಲ್ಲ ಇದನ್ನು ಮಾಡೋಕ್ಕೂ ಆಗಲ್ಲ. ತುಂಬ ಚೆನ್ನಾಗಿ ಸ್ಕಾಲ್ಪ್ ಕ್ಲೀನ್ ಆಗಬೇಕು. ಇದನ್ನು ಅಪ್ಲೈ ಮಾಡಿದ ಮೇಲೆ, ಮಾಸ್ಕ್ ಹಾಕಿದ ಮೇಲೆ ಅದರದ್ದು ಏನು ಪುಡಿ ಪುಡಿ ಇರ್ತದಲ್ವ, ಅದೆಲ್ಲ ಏನೂ ಇರಬಾರ್ದು. ಸೊ ಹಾಗಾಗಿ ನಾನೇನು ಮಾಡ್ತೇನೆ ಅಂದರೆ, ಈ ಥರ ರಜೆಯಲ್ಲೇ ಮಾಡಿದರೆ ನನಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ. ಸೊ ರಜೆಯಲ್ಲೇ ಅವಳಿಗೂ ಟೈಮ್ ಪಾಸ್ ಆಗ್ತದೆ, ಒಂದು ದಿನ ಪೂರ್ತಿ ಇದರಲ್ಲೇ ಹೋಗಿಬಿಡ್ತದೆ. ಸ್ನೇಹಿತರೆ, ನಾನು ಮಗನನ್ನು ಸ್ಕೂಲಿಗೆ ಬಿಟ್ಟು ಬಂದಿದ್ದೇನೆ. ಹಾಗಾಗಿ ಇವಾಗ ಇವಳಿಗೆ ಬೇಗ ಬೇಗ ಹಚ್ಚಿ ನಾನು ಹಚ್ಕೊಂಡು ನಂತರ ಸ್ನಾನ ಮಾಡಿ ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ ಮಗನನ್ನು ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹಚ್ತೇನೆ. ಬಟ್ ಎಲ್ಲೂ ಒಂಚೂರು ಜಾಗ ಬಿಡದೆ ತುಂಬ ಕ್ಲೀನಾಗಿ ಹಚ್ಕೊತಿದ್ದೇನೆ. ಆ್ಯಕ್ಚುಲಿ ಇನ್ನೊಂದು ಸಲ ಹಚ್ಚಬೇಕು, 2 ಸಲ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ನಾವು ಊರಿಗೆ ಹೋಗಿದ್ದರಿಂದ ಆಗಲಿಲ್ಲ ಸ್ನೇಹಿತರೆ ಹಚ್ಚೋಕ್ಕೆ. ಹಾಗೆ ಅಡುಗೆನೂ ಇದೆಲ್ಲ ಹಚ್ಚಿದ ನಂತರ ಅಡುಗೆನೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಡುಗೆಗೆ ಇವತ್ತು ಹಲಸಿನಕಾಯಿದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಹಲಸಿನಕಾಯಿ ಒಂದು ಅರ್ಧ ಇತ್ತು, ಕ್ಲೀನ್ ಮಾಡಿ ಕೊಟ್ಟಿದ್ದರು. ಸೊ ಅದನ್ನು ಜಸ್ಟ್ ಕಟ್ ಮಾಡಿಬಿಟ್ಟು ಪಲ್ಯ ಮಾಡೋಣ ಹಾಗೇನೆ ಅಂತ ಅಂದ್ಕೊಂಡೆ. ಹಾಗೆ ಮಾವಿನಕಾಯಿ ಇತ್ತು ನೋಡಿ, ಮಾವಿನಕಾಯಿ ಸೀಸನ್ ಅಲ್ವ, ಇದನ್ನು ಉಪ್ಪು ನೀರಲ್ಲಿ ಹಾಕಿಡಬೇಕಿತ್ತು. ನಂತರ ನಾನು ಉಪ್ಪು ನೀರಲ್ಲಿ ಹಾಕಿ ಒಂದು 3-4 ದಿನ ಆದಮೇಲೆ ಉಪ್ಪಿನಕಾಯಿ ಹಾಕ್ತೇನೆ, ತುಂಬ ಚೆನ್ನಾಗಾಗ್ತದೆ ಅವಾಗ. ಸೊ ಇವಾಗ ಸದ್ಯಕ್ಕೆ ತೊಳೆದು ಕಟ್ ಮಾಡಿಡ್ತೇನೆ ಉಪ್ಪಲ್ಲಿ ಹಾಕಿ. ನಂತರ ಫ್ರೀ ಆದವಾಗ ನಾವು ಅದಕ್ಕೆ ಮಸಾಲೆ ರುಬ್ಬಿ ಹಾಕಿದ್ರಾಯಿತು. ಸೊ ನಾನು ಕೂಡ ಹಚ್ಕೊಂಡಿದ್ದಾಯಿತು. ಇವಾಗ ಹೇರ್ ವಾಶ್ ಮಾಡೋಕ್ಕೆ ಪೈಪ್ ಹಿಡ್ಕೊಂಬಂದಿದ್ದೇನೆ. ಪೈಪಲ್ಲೇ ನೀರು ತಲೆಗೆ ಹಾಕಿಬಿಟ್ರೆ ಚೆನ್ನಾಗಾಗ್ತದೆ, ಬೇಗ ಹೋಗ್ಬೋದು ಅಂತೇಳಿ. ಬಟ್ ಅದು ಹಾಗಾಗಿಲ್ಲ, ತುಂಬಾ ಟೈಮ್ ಹಿಡಿತು ನನಗೆ ಇಬ್ಬರು ತಲೆ ವಾಶ್ ಮಾಡಲಿಕ್ಕೆ. ಅದಾದ ನಂತರ ನಾನು ಹಲಸಿನಕಾಯಿ ಕಟ್ ಮಾಡಿ ಬೇಯಕ್ಕೆ ಇಟ್ಟಿದ್ದೆ. ಸೊ ಇವಾಗ ಅದನ್ನೆಲ್ಲ ತೆಗೆದು ಸ್ವಲ್ಪ ಜಜ್ಜಿಬಿಟ್ಟು ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಸಾಲೆನೂ ಮಾಡಿಟ್ಕೊಂಡಿದ್ದೆ. ಇವಾಗ ಹಲಸಿನಕಾಯಿ ಹಾಕಿ ಹಾಗೆ ಮಸಾಲೆ ಹಾಕಿ ಪಲ್ಯ ಮಾಡ್ಕೊಂಡಿದ್ದಾಯಿತು. ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಪಲ್ಯ ಇದು. ಹಲಸಿನಕಾಯಿ ಸೀಸನಲ್ಲಿ ಒಂದು 2-3 ಸಲನಾದರೂ ಮಾಡ್ತೇನೆ ನಾನು. ಸೊ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ, ಏನು ಪ್ಲ್ಯಾನಿಂಗ್ ಇರಲಿಲ್ಲ ಅಷ್ಟೊಂದು. ನಾವು ಊರಿಗೆ ಬಂದುಬಿಟ್ವಿ. ಸೊ ಊರಿಗೆ ಬಂದಮೇಲೆ ಗೊತ್ತಲ್ಲ, ರಜೆಯಲ್ಲಿ ಮಕ್ಕಳನ್ನ ಒಂದು ಸಲ ಬೀಚಿಗೆ ಕರ್ಕೊಂಡು ಹೋಗಲೇಬೇಕು. ಅವರು ನಮ್ಮ ಮನೆಯವ್ರ ಹತ್ರ ತುಂಬಾ ಹಠ ಮಾಡ್ತಾರೆ. ಹಾಗಾಗಿ ಬೀಚಿಗೆ ಬಂದಿದ್ವಿ.
ಬೀಚಿಗೆ ಬಂದು ನಂತರ ಮನೆಯಲ್ಲಿ ಹೋಗಿ ಊರಲ್ಲಿ ನಾನು 1 ತಿಂಗಳು ಕಳೆದೆ ಸ್ನೇಹಿತರೆ. 1 ತಿಂಗಳಿಗಿಂತ ಜಾಸ್ತಿನೇ ಊರಲ್ಲೇ ಇದ್ದೆ. ಸೊ ನೆಕ್ಸ್ಟ್ ವ್ಲಾಗ್ ಏನಿದ್ರು 1 ಮಂತ್ ನಂತರದ್ದು ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಬೇಕಿತ್ತು. ಸೊ ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಸ್ನೇಹಿತರೆ. ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್.